ನಮಸ್ಕಾರ. ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ಏನ್ ಕೃಷ್ಣೇಗೌಡ್ರೆ, ನಮ್ಮ ಪಕ್ಷದ ಬಗ್ಗೆ ಜನತೆಗೆ ಏನ್ ಅಭಿಪ್ರಾಯ ಇದೆ? ಅಭಿಪ್ರಾಯ ಏನೋ ಚೆನ್ನಾಗಿದೆ, ಇನ್ನು ಬಲಪಡಿಸಬೇಕು. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಚುನಾವಣಾ ಕಾರ್ಯಕ್ರಮಗಳನ್ನ ತಯಾರು ಮಾಡಿ ಎಲ್ರು ಕಷ್ಟಪಟ್ಟು ದುಡಿಯೋಣ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲೇಬೇಕು. ಹೆಗ್ಡೆ ಅವರೇ, ಇವತ್ ಸಂಜೆ ಒಂದು ಪಾರ್ಟಿ ಅರೇಂಜ್ ಮಾಡಿ. ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು, ಪ್ರಮುಖ ವ್ಯಾಪಾರಿಗಳನ್ನು ಕರೆಯಿರಿ. ಮುಖ್ಯವಾಗಿ ಮರಿಬೇಡಿ. ಓಕೆ ಮೇಡಮ್. ಮೇಡಮ್, ಟೈಮ್ ಆಯ್ತು. ನಾನು ಬರ್ತೀನಿ. ನಮಸ್ಕಾರ. ಕೃಷ್ಣೇಗೌಡ್ರೆ, ಆ ಬ್ಯಾನರು ಪೋಸ್ಟರ್ ಎಲ್ಲ ರೆಡಿ ಆದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಏನಂದ್ರೆ 20 ವರ್ಷಗಳ ಮೇಲೆ ಮತ್ತೆ ನಾನು ಇವ್ರಿಗೆ ಬಂದಿದ್ದೀನಿ. ಯಾಕೆ ಗೊತ್ತಾ? ಆ ಭೀಮಯ್ಯನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ, ನಿಮ್ಮ ಆತ್ಮಕ್ಕೆ ಶಾಂತಿ ದೊರಕಿಸ್ಬೇಕು ಅಂತ ನಾನಿನ್ನು ಜೀವ ಸಹಿತ ಇದ್ದೇನ್ರಿ. ನನ್ ಛಲ ತೀರಿದ ದಿವಸ ಈ ನನ್ನ ಹಣೆ ಮೇಲಿರೋ ಕುಂಕುಮನ ಅಳಿಸ್ತೀನಿ. ಸುಮಿತ್ರಾದೇವಿಯವರಿಗೆ ಸ್ವಾಗತ, ಸುಸ್ವಾಗತ. ಸ್ವಲ್ಪ ಕಾಫಿ ಕೊಡೆ. ಬಿಸಿ ಮಾಡಿತಾರೋ ಅಷ್ಟರೊಳಗೆ ಆತ್ರನಾ? ತಗೊಳ್ಳಿ. ಬಾರೋ ನನ್ ರಾಜ ಮರಿ ಚಿನ್ನು. ಏನಂದ್ರೆ 6 ತಿಂಗಳಾಗ್ತಾ ಬಂತು, ಮಗುಗೆ ಇನ್ನು ನಾಮಕರಣನೇ ಮಾಡ್ಲಿಲ್ಲ. ಯಾವಾಗ ಮಾಡೋದು ಅಂದ್ರೆ? ದುಡ್ಡು ಬೇಡವೇನ ಸುಮ್ಮಿ? ಈಗ ತಾನೇ ಭೀಮಯ್ಯನ ಸಾಲ ತೀರ್ಸಿದೀನಿ. ಸ್ವಲ್ಪ ತಡಿ, ಸ್ವಲ್ಪ ದುಡ್ಡು ಸೇರಿಸಿ ಆಮೇಲೆ ಮಾಡೋಣ. ಲೈ ಸಿದ್ಲಿಂಗ, ಸೈಕಲ್ ಬಿಟ್ಟಿದೀವಿ. ಏಯ್ ನಿಂತ್ಕೊಳ್ರ. ಏಯ್ ಇದೇನ್ ನಿಮ್ಮ ಮಾವನ್ ಮನೆ ಅನ್ಕೊಂಡ್ರ? ಸೈಕಲ್ ಬಿಟ್ಟಿ ಕೊಡೋಕೆ ಮರ್ಯಾದೆಯಾಗಿ ಬಾಡಿಗೆ ಕೊಟ್ಬಿಟ್ಟು ಹೋಗಿ. ನಮ್ಮನ್ನೇ ಬಾಡಿಗೆ ಕಳ್ತೀವನೋ? ನಿಮ್ಗೆ ಇನ್ನು 2 ನಿಮಿಷ ಟೈಮ್. ದುಡ್ಡು ಕೊಟ್ಟು ವಾಚ್ ತಗೊಂಡೋಗಿ. 2 ನಿಮಿಷ ಆದ್ಮೇಲೆ ನೀವಿಲ್ಲೇ ಇದ್ರೆ ನಾನೇ ಕೈ ಎತ್ತಬೇಕಾಗುತ್ತೆ. ನಮ್ ದಾದಾ ಶೇರ್ ಖಾನ್ ಬಂದ್ರೆ ನಿನ್ ಚಂಡ ಸುಲಿತಾನೋ? 2 ನಿಮಿಷ ಟೈಮ್. ನಮ್ಗೆ ಯಾಕ್ರಿ ರೌಡಿಗಳ ಸಹವಾಸ? ಹೋದ್ರೆ ಹೋಯ್ತು, ಕೊಟ್ಬಿಡಿ. ನೀನ್ ಸುಮ್ನಿರು ಸುಮ್ಮಿ. ಈ ಸಮಾಜದಲ್ಲಿ ಶರಣು ಅಂದ್ರೆ ನಮ್ಮನ್ ಪಾತಾಳಕ್ಕೆ ತುಳಿದ್ ಬಿಡ್ತಾರೆ. ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಇಂಥ ರೌಡಿಗಳಿಗೆ ರೌಡಿಗಳಾಗ್ಲೇಬೇಕು. ಬೇಡ್ರಿ, ನನ್ ಮಾತ್ ಕೇಳ್ರಿ. ಸಿದ್ಧಲಿಂಗ, ನೀನೇನಾ?
ಪೇಷಂಟ್ ಕಡೆಯವ್ರು ನೀವೇನಾ? ಹೌದು. ಈ ಕೇಸ್ ತುಂಬಾ ಸೀರಿಯಸ್ ಆಗಿದೆ. ಈ ಪೇಷಂಟ್ ಉಳಿಬೇಕಾದ್ರೆ ಇಂಪೋರ್ಟೆಡ್ ಮೆಡಿಸಿನ್ಸ್ ಬೇಕು, 2 ದೊಡ್ಡ ಆಪರೇಷನ್ ಆಗ್ಬೇಕು. ಇದಕ್ಕೆಲ್ಲ ಸುಮಾರು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಅಷ್ಟನ್ನು ನೀವು ತಂದ್ರೆ ನೀವು ನಿಮ್ ಗಂಡನ ಉಳಿಸ್ಕೋಬಹುದು. 5,000 ರೂಪಾಯಿ ತಂದ್ರೆ ನನ್ ಗಂಡನ ಬದುಕಿಸ್ಕೊಡ್ತೀರಾ? ಖಂಡಿತವಾಗ್ಲು. ರಂಗಜ್ಜಿ, ನಾನು ಹೋಗಿ ದುಡ್ಡು ತರ್ತೀನಿ. 5,000 ಹೆಂಗವ್ವ ತರ್ತೀಯ? ಹೇಗಾದ್ರೂ ತರ್ತೀನಿ. ನನಗೆ ನನ್ನ ಗಂಡನ ಪ್ರಾಣ ಮುಖ್ಯ, ನನ್ನ ಮಾಂಗಲ್ಯ ಮುಖ್ಯ. ನಾನು ಬರ್ತೀನಿ ಅಜ್ಜಿ. ನಿನ್ ಗಂಡ ನನ್ನ ಪರ್ಮನೆಂಟ್ ಕಸ್ಟಮರು, ತುಂಬಾ ನಿಯತ್ತಿನ ಮನುಷ್ಯ. ಅವ್ನು ಬದುಕಲೇಬೇಕು. ಅವ್ನು ಬದುಕ್ಬೇಕಾದ್ರೆ 5,000 ರೂಪಾಯಿ ಬೇಕು ಅಷ್ಟೇ ತಾನೆ? ನಾ ಕೊಡ್ತೀನಿ. ನಾ ಡಾಕ್ಟರ್ ಫೋನ್ ಮಾಡ್ತೀನಿ, ನೀ ಧೈರ್ಯ ಹೋಗು. ದೇವರು ನಿಮ್ಮಂತವರಿಗೆ ಶ್ರೀಮಂತಿಗೆ ಕೊಡ್ಬೇಕು ಸಾವುಕಾರ್ರೆ. ನಮ್ಮಂತವ್ರು ಬದುಕೋತೀವಿ, ಕಷ್ಟದಲ್ಲಿ ಇರೋರಿಗೆಲ್ಲ ಕೈ ನೀಡಿ ಕೊಡ್ತಿರಲ್ಲ. ನಿಮ್ಮಂತವರು 1000 ವರ್ಷ ಬದುಕಬೇಕು. ನನ್ನ ಆಶೀರ್ವಾದ ಮಾಡಿ. ಸುಮಂಗಲಿ. ನಾನು ಹೋಗಿ ಬರ್ತೀನಿ ಸಾವುಕಾರ್ರೆ. ಸುಮಿತ್ರಾ, ಎಲ್ಲಿ ಸ್ವಲ್ಪ ಮಗುನ್ ಕೊಡಿಲಿ. ಅಲ್ಲಮ್ಮ, ಆಸ್ಪತ್ರೆಯಲ್ಲಿ ನಡ್ತಿರೋ ನಿನ್ ಗಂಡ ನೋಡ್ಕೊಳ್ತೀಯೋ ಅಥವಾ ಈಗ ಅಳ್ತಿರೋ ಮಗುನ್ ನೀನ್ ನೋಡ್ಕೊಳ್ತೀಯೋ? ಅಲ್ಲೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಬಂದು ಮಗುನ್ ತಗೊಂಡು ಅಲ್ಲಿವರೆಗೂ ಇದಿಲ್ಲೇ ಇರ್ಲಿ. ಚಿನ್ನಮರಿ ಏನು ಯೋಚನೆ ಮಾಡಬೇಡ. ಒಂದಿನ ಈ ಭೀಮನ್ ಮನೆ ಬಾಟ್ಲಿ ಅಲ್ಲಿ ಕುಡಿದ್ರೆ ಏನು ಆಗೋದಿಲ್ಲ. ಸುಮಿತ್ರಾ, ಹೊತ್ಕೊಳ್ಬೇಡ. ಹೋಗಿ ಬೇಗ ನೀನು ಕೂಗ್ ಮಾಡಿಸ್ಕೊ. ಹೋಗಮ್ಮ, ಹೋಗು. ಅಳ್ಬೇಡ ನನ್ ಕಂದ. ನೀನ್ ಹೊಟ್ಟೆ ಹಸಿದು ಅಮ್ಮ ಅನ್ನೋದ್ರೊಳಗೆ ಬಂದ್ಬಿಡ್ತೀನಿ.